ಧನರಾಜಾಚಾರ್ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಗೆ ಕಿಶೋರ್ ಬಂದಿದ್ದಾನೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಿನ್ಗೆ ಎಷ್ಟು ಡಿಮಾಂಡ್ ಗೊತ್ತಲ್ಲ ಕಮೆಂಟ್ ಅಲ್ಲಿ ನೋಡಿ. ಒಂದು ವಿಡಿಯೋ ಹಾಕಿದ್ವಿ, ಎಷ್ಟು ಮನೆಗೆ ಗೃಹ ಪ್ರವೇಶ ಇಟ್ಕೊಂಡಿದ್ದಾನೆ ಇವ. ಈಗ 1.5 ಲಕ್ಷದ ಏನಾದ್ರು ಗಿಫ್ಟ್ ಕೊಡ್ಲಿಕ್ಕೆ ಈಗಲೇ ಬುಕ್ ಮಾಡ್ಲಿಕ್ಕೆ ಮನೆಗೆ ಹೋಗ್ತಿದ್ದಾನೆ. ಎಲ್ರು ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಹೋದ್ರೆ ಇವ ಏನ್ ಗಿಫ್ಟ್ ಕೊಡ್ತೀರಿ ಅಂತ ಕೇಳಲಿಕ್ಕೆ ಬಂದಿದ್ದಾನೆ. ನಾನು ಕೇಳಿದಲ್ಲ, ನಾನು ರಿಕ್ವೆಸ್ಟ್ ಮಾಡಿದ್ದು 72 ಇಂಚಿದ್ದು ಸೋನಿ ಆಂಡ್ರಾಯ್ಡ್ ಟಿವಿ ಕೊಡಿ ಅಂತ ಹೇಳಿದ್ದು. ಮನೆ ಗೃಹ ಪ್ರವೇಶಕ್ಕೆ ಅದೇ ಮನ ಕೊಡ್ಲಿಲ್ಲ, ದನ ಕೊಟ್ಟಿದ್ದಾರೆ. ವಿಡಿಯೋ ಹಾಕಿದಕ್ಕೆ ನಂಗೆ ತುಂಬಾ ಜನ ಅವರವರ ಮೂಲಗಳಿಂದ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹೌದಾ? ಕೆಲವು ಸಾವಿರ ಲಕ್ಷ ಗಟ್ಟಲೆ ತನಕ ಬಿಟ್ಟಿದೆ. ಹೌದಾ? ತನುಮನ ಜೊತೆಗೆ ದನವನ್ನ ಜಾಸ್ತಿ ಒತ್ತಿ ಕೇಳಿದ್ದ ಲಾಸ್ಟ್ ಲಾಗ್ ಅಲ್ಲಿ, ಅದಕ್ಕೆ ಈಗ ದನ ಜಾಸ್ತಿ ಬಂದಿದೆ. ಜಾಸ್ತಿ ಬರ್ಲಿಲ್ಲ, ಇನ್ನು ಸ್ವಲ್ಪ ಶಾರ್ಟೇಜ್ ಆಗಿದೆ. ಇವ ಬಿಟ್ರೆ QR ಕೋಡ್ ಹಾಕಿಸಿ ಎಲ್ಲರ ಹತ್ರ ದುಡ್ಡು ಹಾಕಿಸಿ. ಪುಣ್ಯಕ್ಕೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ QR ಕೋಡ್ ಹಾಕಿಲ್ಲ. QR ಕೋಡ್ ಉಂಟು, ಅದು ಲೊಕೇಶನ್ ಇದು ನಮ್ಮ ಮನೆ 24 ತಾರೀಕು. ನನಗೆ ಬೇರೆ ಎಂತಕ್ಕೆ ಬೇರೆ ಗಿಫ್ಟ್ ಆಗ್ಬೇಕಲ್ಲ. 72 ಇಂಚಿದ್ದು ಆಂಡ್ರಾಯ್ಡ್ ಸೋನಿ ಟಿವಿ ಫಸ್ಟ್ ಕೊಡ್ಬೇಕು, ಮತ್ತೆ ಮನೆ ದಿವಸ ಬಂದ್ರೆ 24 ಗಿಫ್ಟ್ ಕೊಡಿ ಮತ್ತೆ ಬನ್ನಿ ಅಂತ ಹೇಳ್ತಿದ್ದೆ. 24 ತಾರೀಕಿಗೆ ಮನೆ 23 ತಾರೀಕಿಗೆ ವಾಸ್ತು ಅಮ್ಮ. ನೀವು 23 ನಂತರ ಮನೆಯಲ್ಲಿ ಅಡಿಗೆ ಮಾಡೋದು ಬೇಡ. 23 ತಾರೀಕಿಗೆ ಬಂದ್ರೆ 23 ರಾತ್ರಿ ಊಟ ಆಗ್ತದೆ. ಮತ್ತೆ ಊಟ ಮಾಡಿ ಮಲಗಿದ್ರೆ ಮಾರನೇ ದಿವಸ ತಿಂಡಿ ಉಂಟು, ಮತ್ತೆ ಇದುಂಟು, ಮಧ್ಯಾಹ್ನ ಗಮ್ಮತ್ತು ಊಟ ಉಂಟು, ಮತ್ತೆ ರಾತ್ರಿ ದುರ್ಗಾ ಪೂಜೆ ಉಂಟು. ಇಷ್ಟೆಲ್ಲ ಮುಗಿಸಿ ಮತ್ತೆ 25ನೇ ತಾರೀಕು ಬಂದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡೋದ್ರ ಜೊತೆಗೆ ಮನೆಗೆ ಏನೇನು ಗಿಫ್ಟ್ ಕೊಡ್ಬೇಕು ಅಂತ ಡಿಮಾಂಡ್. ಇವರಿಗೊಂದು 24 ತಾರೀಕಿಗೆ ಗೃಹ ಪ್ರವೇಶ, ನಿಮ್ದು ಸಣ್ಣದಾಗಿ ಮನೆಗೆ ಇಂಡೋರ್ ಪ್ಲಾಂಟ್ಸ್, ಮತ್ತೆ ಸ್ವಲ್ಪ ಹೂವಿನ ಗಿಡ, ಗಾರ್ಡನ್ಗೆ ಸ್ವಲ್ಪ ಲಾನ್. ಅಲ್ಲ, ಅದ್ರ ಸ್ಪಾನ್ಸರ್ ಕೊಟ್ಟರೆ ಸಾಕು. ಇವರಿಗೆ ಕಾಗದ ಕೊಡೋರಿಗೆ ಎಲ್ಲರಿಗೆ ಹೋಗಿ ನನಗೆ ಈಗಲೇ ಗೃಹ ಪ್ರವೇಶಕ್ಕೆ ಬಂದು ಸುಧಾರಿಸಿ ಅಂತ ಹೇಳಿದಲ್ಲ. ಗೃಹ ಪ್ರವೇಶಕ್ಕೆ ಬನ್ನಿ, ಅದಕ್ಕಿಂತ ಮುಂಚೆ ಗಿಫ್ಟ್ ಎಲ್ಲ ತಕೊಂಡು ಸುಧಾರಿಸಬೇಕು, ಮತ್ತೆ ಅದರೊಟ್ಟಿಗೆ ಬಂದು ಸುಧಾರಿಸಬೇಕು, ಬಡಿಸ್ಲಿಕ್ಕೆ ಮತ್ತೆ ಅದಕ್ಕೆ ಇದಕ್ಕೆಲ್ಲ ಸೇರ್ಬೇಕು. ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಇದಿಲ್ವಾ ಆಶೀರ್ವಾದ ಉಡುಗೊರೆ? ಉಂಟು. ಅದು ಬಾಕಿಯವ್ರಿಗೆಲ್ಲ ಆಶೀರ್ವಾದ ಉಡುಗೊರೆ, ನಿಮಗೆ ಮಾತ್ರ ಉಡುಗೊರೆ ಆಶೀರ್ವಾದ. ನನಗೆ ಕಾಗದ ಕೊಟ್ಟದ್ದು ಲಕ್ಕಿ ಮಾರಿ ನಂಗೆ ಸಿಕ್ಕಿದ ಕಾಗದದಲ್ಲಿ ನೋಡಿ ಅಂತ ಪ್ರೀತಿಯ ಆಗಮನವೇ ಸಂಭ್ರಮ. ವಾವ್, ಥ್ಯಾಂಕ್ ಯು ಸೋ ಮಚ್. ನಾನು ಬಾಯಿ ಬಿಟ್ಟು ಕೇಳಿದೆ. ಅಲ್ಲ, ನೋಡ ಇಲ್ಲಿ ಹಾಕಿದಾನೆ ಆಯ್ತಾ, ಪ್ರೀತಿಯ ಆಗಮನವೇ ಇದು. ಮತ್ತೆ ಇಂತ ತೆಪ್ಪು ಗುದ್ಲಿಕ್ಕೆ ನಿಮಗೆ ಅದು ಬೇರೆಯವರಿಗೆ ಕೊಡುವಾಗ, ಜನರಲ್ ಆಗಿ ಕೊಡುವಾಗ ಹೀಗೆ ಹಾಕೋದು ಇನ್ವಿಟೇಷನ್, ಮತ್ತೆ ಬಾಯಿ ಬಿಟ್ಟು ಕೇಳುದು. ರಾಜು ಯಾವ ಟಿವಿ ಫ್ಯಾನ್ ತೆಗಿಲಿಕ್ಕೆ ಯಾವಾಗ ಬರ್ತಾನೆ ಅಂತ. ರಾಜು ಲೆಕ್ಕದಲ್ಲಿ ಫ್ಯಾನಾ? ನೀವು ಒಬ್ಬಡಿ ಬರ್ದೆ ಅವ್ರು ಸಹ ಅಲೆಕ್ಸಾ ಫ್ಯಾನ್ ತೆಗೆದು ಬರ್ತಾನೆ ಹೇಳಿದ ನಾನು. ಹೌದ್ಯಾ? ಅಲೆಕ್ಸಾ ರೂಮ್, ಅಲೆಕ್ಸಾ ಫ್ಯಾನ್ 2 ಹಾಲಿಗೆ, ಮತ್ತೆ ರೂಮಿಗೆಲ್ಲ ರಿಮೋಟ್ ಫ್ಯಾನ್. ಹೌದಾ? ಮಾತಾಡ್ಬೇಕು. ಎಂತ ಗೊತ್ತಾ, ಫ್ಯಾನ್ ತೆಗಿಲಿಕ್ಕೆ ನಾವು ಯಾವಾಗ ಹೋಗುದು? ಈ ತಿಂಗಳು ಕೊನೆ ಅಲ್ಲ? ಈ ತಿಂಗಳು ಕೊನೆಗ? ಇಲ್ಲಾಂದ್ರೆ ಬರೋ ತಿಂಗಳು ಫಸ್ಟಿಗೆ ಹೋಗುವ. ಒಳ್ಳೆ ವಿಷಯ. ದುಡ್ಡು ಯಾರು ಕೊಡುದು? ನೆಕ್ಸ್ಟ್ ತಿಂಗಳು ಕೊನೆಗೆ ಹೋಗುವ. ಬೇಡ ಈ ದುಡ್ಡು ಯಾರು ಕೊಡುದು? ನನಗೆ ಗಡಿಬಿಡಿ ಇಲ್ಲ, ನಾನು ಒಟ್ಟಿಗೆ ಬರ್ಲಿ ಕಲರ್ ಸೆಲೆಕ್ಷನ್ ಈಗಲ್ಲ ನಾನು. ಸಿಗ್ತೀಯಾ? ನನಗೆ ಮನೆ ಹಾಕ್ಲಿಕ್ಕೆ ಅಂತ ಗಿಫ್ಟ್ ಕೊಡ್ತೀನಿ. AC. ಹಾಂ, ರಾಜೇಶ್ ಎಲ್ಲ ರೂಮ್ಗೆ ಫ್ಯಾನ್ ಕೊಡ್ತಾನೆ ಹೇಳಿದ್ದಾನೆ. ಕಲರ್ ಸೆಲೆಕ್ಟ್ ಮಾಡ್ತಾನೆ ಅಂದಿದ್ದು. ಅದು ಅಲೆಕ್ಸಾ ಫ್ಯಾನ್. ಹೌದಾ? ಶ್ರೀಮಂತ ಇದ್ದೇನೆ ನನಗೆ ಅದೇ ಒಂದು AC ಸಾಕು. ಒಂದು ರೂಮಿಗೆ ಒಂದು AC ಶಾರ್ಟೇಜ್ ಉಂಟು. ಒಂದು AC ನಾನು ಕೊಡ್ತೇನೆ, ಒಂದು AC ಬೇಡ. ನೀನು ಸೋನಿ 70 ಇಂಚಿದ್ದು ಆಂಡ್ರಾಯ್ಡ್ ಟಿವಿ ಆಗಬೇಕು. ಇದು ಅದನ್ನು ತಗೊಳ್ಳೋಣ. ಮತ್ತೆ AC ಫಿಟ್ಟಿಂಗ್ನವರಿಗೆ ಸಹ ಹೇಳ್ಬೇಕಲ್ಲ. ಓ, ಈಗಲೇ ತಗೊಳ್ಳುದಾ? ಮನೆ ಒಕ್ಕಲು ದಿವಸ ಕೊಡುದಲ್ವಾ? ಅಲ್ಲ, ಅದು ರನ್ ಆಗ್ಬೇಕು. ಇದು ಹರ್ಷಿತ್ ಕೊಟ್ಟದು, ಇದು ಧನರಾಜ್ ಕೊಟ್ಟದು, ಇದು ರಾಜೇಶ್ ಕೊಟ್ಟದು ಅಂತ ಹೇಳ್ಬೇಕಲ್ಲ ಬಂದವರಿಗೆ. ಅಲ್ಲಿಂದ ನಮ್ದು ಕೊಡುಗೆ ಅಂತ ಹೆಸರೆಲ್ಲ ಬರೀತೆ ಸ್ಟಿಕ್ಕರ್. ಅದು ಬರೀದಲ್ಲ, ಬಂದವರಿಗೆಲ್ಲ ಹೇಳ್ತಾನೆ. ಅಲ್ಲ, ಒಂದು ಬರಿಸು ಹರ್ಷಿತ್. ಮತ್ತೆ ಸಂಜೆ ಸಿಗುವ, ನಾವೊಂದು ಡೀಲ್ ಮಾಡೋದನ್ನು. ಆಯ್ತು ನೋಡುವ. ಸರಿ, ಆಯ್ತು.
ಹರ್ಷಿತಿದ್ದು AC ಬಂತು. ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೇವಲ್ಲ, ಫೌಂಡೇಶನ್ಗೆ ಒಬ್ಬನ ಹತ್ರ ಕಲ್ಲು ಜಲ್ಲಿ ಹೊಯ್ಗೆ ಒಬ್ಬ ನಾವು ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಅದು ಸ್ವಲ್ಪ ಹಾಗೆ ಆಗಬೇಕಿತ್ತು ಹೀಗೆ ಆಗಬೇಕು ಅಂತ ಹೇಳ್ತಾರಲ್ಲ, ಅವರನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡು ಅವ್ರ ಹತ್ರ ಕೇಳಬೇಕು. ನಂಗೆ ಒಂದು ಲೋಡ್ ಜಲ್ಲಿ ಕೊಡಿ, ಒಂದು ಲೋಡ್ ಹೊಯ್ಗೆ ಕೊಡಿ, ಒಂದು ಲೋಡ್ ಕಲ್ಲು ಕೊಡಿ, ಒಬ್ಬರ ಹತ್ರ ಸಿಮೆಂಟ್ ಕಬ್ಬಿನ ಎಲ್ಲ ಕೇಳಿ ಕಟ್ಟಬೇಕು. ನಿಮಗೆ ಮನೆಯನ್ನೇ ಲೇಟಾಗಿ ಫ್ಲ್ಯಾಶ್ ನಿಮಗೆ ಮನೆಯನ್ನೇ ಕೊಡುಗೆ ಮುಖಾಂತರ ತಗೋಬೋದಿತ್ತಲ್ಲ. ಸ್ವಲ್ಪ ಸ್ವಲ್ಪ ಕೊಡುಗೆ. ಇವಾಗ ನಾನು ಕಿಶೋರ್ ಜೊತೆ ಉಪ್ಪಿನಂಗಡಿಗೆ ಹೋಗ್ತಾ ಇದ್ದೀನಿ. ಈ ಕಿಶೋರ್ನ ಗಾಡಿ ತಗೊಂಡು ಹೋಗ್ಬೇಕು. ಈಗ ಕಿಶೋರ್ನ ನ್ಯಾನೋದಲ್ಲಿ ಉಪ್ಪಿನಂಗಡಿಗೆ ಹೋಗ್ಬೇಕು. ಉಪ್ಪಿನಂಗಡಿಗೆ ಯಾಕೆ ಹೋಗ್ಬೇಕು ಅಂದರೆ ಅಲ್ಲಿ ಈ ಒಂದು ಬೀಜ ಕಾರ್ ಇದೆ, ಅದನ್ನು ಸರ್ವಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ 8,000 ಬಿಲ್ ಆಗ್ತದೆ. ನಾನು ಸರ್ವಿಸಿಗೆ ಯೋಚನೆಯಲ್ಲಿ ಇಲ್ಲ ಇತ್ತು. ನನಗೆ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಕಾರ್ ಬೇಕು ಅಂತ ಹೇಳಿದ. ಮತ್ತೆ ಸರ್ವಿಸಿದು ಕಾಸ್ಟ್ ಅವನೇ ಕೊಡ್ತೇನೆ ಹೇಳಿದ. ಈಗ ಇವನಿಗೆ ಕಾರಿದ್ದು ಸರ್ವಿಸ್ ದುಡ್ಡು ನಾನು ಕೊಟ್ಟು ಬೆಂಗಳೂರಿಗೆ ಅವನ ಗಾಡಿಯನ್ನು ತಗೊಂಡು ಹೋಗ್ಲಿಕ್ಕೆ ಬೇರೆ ವಿಧಿಲ್ದೆ ಸರ್ವಿಸಿಗೆ ಹಣ ನಾನೇ ಕೊಡ್ತಾ ಇದ್ದೀನಿ. 1-2 ಸಲ ಇವನಿಗೆ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಕಾರ್ ಕೊಟ್ಟರೆ, ಮೊನ್ನೆ ಹೋಗಿದ್ದಾನೆ ಒಮ್ಮೆ, ಹೋಗಿ ಬರಬೇಕಾದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿ ಕೊಟ್ಟಿದ್ದಾನೆ. ಅದೇ ಈಗ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದಾನೆ. ಹಾಗೆ ಸರ್ವಿಸ್ ಒಂದು ಫ್ರೀ ಆಗ್ತದೆ. ಮತ್ತೆ ಅವನು ಹೋಗಿ ಬಂದ ಮೇಲೆ ಇನ್ನೊಂದು ಫುಲ್ ಟ್ಯಾಂಕ್ ಡೀಸೆಲ್ ಸಿಗ್ತದೆ. ಏನಿಲ್ಲ, ಫ್ರೀ ಏನಿಲ್ಲ, ಆಮೇಲೆ ಕೊಡ್ತೇನೆ ಅಂತ ಹೇಳಿದ್ದಾನೆ. ಕಂತಲ್ಲಿ ಕೊಡ್ತೇನೆ. ಕಂತಲ್ಲಿ ಕರ್ಮ ಎಲ್ಲ ಕಂತಲ್ಲಿ ಕೊಟ್ಟು ಸಾಯಿಸ್ತಾನೆ ನಮ್ಮನ್ನು. ಉಪ್ಪಿನಂಗಡಿಗೆ ಹೊಡ್ತಿದ್ದೀವಿ. ಲಾಂಗ್ ಜರ್ನಿಗೆ ಸ್ವಲ್ಪ ದೊಡ್ಡ ಗಾಡಿ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಇವನ ಗಾಡಿ ಕಿಶೋರ್ನ ಬೀಜ ಗಾಡಿನ ತಗೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಹತ್ರ i20 ಇದೆ, ಆದರೆ ಲಾಂಗ್ ಜರ್ನಿಗೆ ಸ್ವಲ್ಪ ದೊಡ್ಡ ಗಾಡಿ ಇರಲಿ ಅಂತೇಳಿ ಕಿಶೋರ್ನ ಬೀಜ ಕಾರಲ್ಲಿ ಹೋಗ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೂ ಒಂದು ಕಾರ್ ತೊಗೋಬೇಕು. ಒಂದು XUV 700 ಇಲ್ಲಾಂದರೆ ಫಾರ್ಚುನರ್ ನೋಡೋಣ, ನಾವು ನೆಕ್ಸ್ಟ್ ಟ್ರೈ ಮಾಡೋಣ. ಯಾವುದಾದ್ರೂ ಒಂದು ದೊಡ್ಡದಕ್ಕೆ ಇನ್ವೆಸ್ಟ್ ಮಾಡಿ ಕಾರ್ ತಗೋಬೇಕು. ಇಲ್ಲಾಂದರೆ XUV 700 ಒಳ್ಳೆದುಂಟು. ಇಲ್ಲಾಂದರೆ ನಾನು ನಿಮ್ಮ ಹತ್ರ ಬೇಡುದು, ನನಗೆ ಸಹ ಉಚಿತ, ನಿಮಗೆ ಸರ್ವಿಸ್ ಕೊಡೋದು, ದುಡ್ಡು ಪೆಟ್ರೋಲ್ ಫುಲ್ ಮಾಡಿ ಕೊಡೋದು, ಇದೆಲ್ಲ ಯಾರಿಗೆ ಬೇಕು? ಆಗ ಏನಾಗ್ತದೆ ಅಂದರೆ ಡೀಸೆಲ್ ಇದ್ದು ಮಂತ್ಲಿ ಎಕ್ಸ್ಪೆನ್ಸು ನಿಲ್ಲಾಗ್ತದೆ, 0 ಆಗ್ತದೆ. ನಾನು ತಿಂಗಳು ಹೋಗ್ತಾ ಇರ್ತಾನಲ್ಲ. ನೀ 2 ವಾರಕ್ಕೊಮ್ಮೆ ಹೋಗ್ತೀಯಲ್ಲ, ಕಮ್ಮಿಯಲ್ಲಿ 2 ವಾರಕ್ಕೊಮ್ಮೆ ಹೋಗ್ತಾನೆ, ಫುಲ್ ಟ್ಯಾಂಕ್ ಮಾಡಿ ಕೊಡ್ತಾನೆ, ನಾನು ಇಲ್ಲಿ ತಿರುಗ್ತಾನೆ. ನನಗೆ ಅವನಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲ, ನನಗೆ ಮತ್ತೆ ನನಗೆ ಬೇರೆ ದಾರಿ ಇಲ್ಲ. ಆದಷ್ಟು ಬೇಗ ಒಂದು ಗಾಡಿ ತಗೊಳ್ಳುವ ಯೋಚನೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಯಾವುದು ತಗೋಬೇಕು ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಫಾರ್ಚುನರ್ ತಗೋ. ಫಾರ್ಚುನರ್ ಬೇಡಮ್ಮ, ಅಷ್ಟು ದೊಡ್ಡದಿಲ್ಲ. ಒಂದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ XUV 700 ಬೆಸ್ಟ್. ನನಗೆ 2 ಆಸೆ ಇದೆ. ಒಂದು ಇನೋವಾ ಕ್ರಿಸ್ಟಾ, ಮತ್ತೊಂದು ಮಹೇಂದ್ರ XUV 7XO. ಡೀಸೆಲ್ ಗಾಡಿ ತಗೋ ಆಯ್ತಾ? ಡೀಸೆಲ್ ತಗೊಂಡ್ರೆ ಡೀಸೆಲ್, ಹೊಸ ಗಾಡಿ ತಗೋಬೇಕು. ಬ್ಯಾಟ್ರಿ ತಗೋ. ಬ್ಯಾಟ್ರಿ ಇದು ಯಾವ ದೇಶದಲ್ಲಿ ಎಷ್ಟು ಹೊತ್ತಾದರೂ ಡೀಸೆಲಿಗೆ ಪೆಟ್ರೋಲಿಗೆ ಏನು ಸಮಸ್ಯೆ ಇಲ್ಲ. ಚಾರ್ಜ್ ಮಾಡೋದು ಓಡಿಸೋದು, ಚಾರ್ಜ್ ಮಾಡಿ ಕಷ್ಟ ಆಗುತ್ತೆ ಲಾಂಗ್ ಜರ್ನಿಗೆಲ್ಲ. ಆಗ್ತದೆ. 1,000 ಕಿಲೋಮೀಟರ್ ಚಾರ್ಜ್ ಬರ್ತದಲ್ಲ, 1,000 ರೇಂಜ್ ಬರುವಂಥ ಗಾಡಿಗಳೆಲ್ಲ ಬಂದಿದೆ. ಅದು ಪಿಕಪ್ ಬೇಕು. ಪಿಕಪ್ ಇದು ಪೆಟ್ರೋಲ್ ಡೀಸೆಲ್ ಇಂಜಿನ್ಗಿಂತ 4 ಪಟ್ಟು ಜಾಸ್ತಿ ಇದೆ. ಹೌದಾ? ಇನಿಷಿಯಲ್ 0 to 100 ಅಷ್ಟು ಮಿನಿಮಮ್ ಸೆಕೆಂಡ್ 2-3 ಸೆಕೆಂಡಲ್ಲಿ ರೀಚ್ ಆಗ್ತದೆ. ಡೀಸೆಲ್ ಗಾಡಿ ಅಷ್ಟು ಪಕ್ಕ ರೀಚ್ ಆಗೋದಿಲ್ಲ. ಯಾವುದು ಎಲೆಕ್ಟ್ರಿಕ್? ನಾವು ಎಷ್ಟೇ ಇವನನ್ನು ಮರ್ಲಕಿಶೋರ್ ಅಂದರೂ ಕೂಡ ಜ್ಞಾನದಲ್ಲಿ ಅಜ್ಞಾನಿಯಾಗಿದ್ದಾನೆ. ಎಲ್ಲ ವಿಷಯ ಗೊತ್ತು, ಕಾರಿದ ವಿಷಯ ಗೊತ್ತು, ಈ ಮೆಡಿಸಿನ್ ವಿಷಯ ಗೊತ್ತು. ಅದು ನೋಡು, ಅದು ನೆಕ್ಸಾನ್ EV ತಗೊಳ್ಬೋದು. ಅದು ಸಹ ಅದೆಷ್ಟು 8 years ಏನೋ ವ್ಯಾರಂಟಿ ಇದೆ. ಬೇಡ, ಸ್ವಲ್ಪ ದೊಡ್ಡ ಫ್ಯಾಮಿಲಿ ಕಾರ್, ನಾವು ಜಾಸ್ತಿ ಜನ ಕೂರಿಸ್ಕೊಂಡು ಹೋಗ್ಬೇಕು ಆ ಥರ. ಅದಕ್ಕೆ ಬೆಸ್ಟ್ XUV 700. ಆ್ಯಕ್ಚುಲಿ ಸ್ಪೇಸ್ ಇಲ್ಲ ಅಂತಾರೆ. XUV ನೋಡಲಿಕ್ಕೆ ಲುಕ್ಕು. ಈಗ ನನ್ನ ಫ್ರೆಂಡ್ ಹೇಳ್ದ XUV ಮತ್ತು ಇನೋವಾ ಕ್ರಿಸ್ಟಾ. ನನಗೆ ಡಿಫ್ರೆನ್ಸ್ ಹೇಗೆ ಅಂದರೆ, ಇನೋವಾ ಹೇಗೆ ಅಂತ ಹೇಳಿದರೆ ಇದ್ದಾಗೆ ತೋರಿಸಿದಂತೆ, ಬಟ್ XUV ಹೇಗೆ ಅಂದರೆ ಚಂದ ಸಿಂಗಾರ ಮಾಡಿ ಮದುವೆ ಮಾಡಿಸಿ ಕೊಡ್ತಾರಲ್ಲ. ಈಗ ಎಂತ ಗೊತ್ತಾ, ಇದು ಯಾರು ಹೇಳಿದರೆ ಸಹ ಅದು ಅವರವ್ರ ಒಪಿನಿಯನ್. ನನ್ನ ಒಪಿನಿಯನ್ ಎಂತ ಗೊತ್ತಲ್ಲ, ಇನೋವಾ ಇರೋವ್ರ ಹತ್ರ ಅಥವಾ XUV 700 ಇರುವವರ ಹತ್ರ ಒಪಿನಿಯನ್ ಕೇಳಬೇಕು. ಅವ್ರು ಯೂಸ್ ಮಾಡಿ ಅವ್ರಿಗೆ ಗೊತ್ತಿರ್ತದೆ ಅಂತ ಒಪಿನಿಯನ್ ಕೇಳಬೇಕು. ಈಗ XUV 700 ಆದರೆ ನನಗೆ ಒಬ್ಬರು ಗೊತ್ತಿರೋರಿದ್ದಾರೆ, ಅವ್ರ ಹತ್ರ ಕೇಳಿ ನಾಡಿದ್ದು ಮನೆ ಹೋಗ್ಲ ಟೈಮಿಗೆ ಅವ್ರು ಬರ್ತಾರೆ. ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರ ಒಪಿನಿಯನ್ ಕೇಳಿ ಆಮೇಲೆ ಒಮ್ಮೆ ಟೆಸ್ಟ್ ರೈಸ್ ತೊಗೊಳ್ಬೋದು. ಇನೋದವರು ಇದ್ದಾರೆ ನಾಡಿದ್ದು ಬರ್ತಾರೆ ಮನೆ ಹೋಗ್ಲಿಕ್ಕೆ. ಆಗ ನಿಮ್ಗೆ ಇಬ್ಬರನ್ನು ಕೂತ್ಕೊಳಿಸಿ ಒಟ್ಟೊಟ್ಟಿಗೆ ಕೇಳ್ಬೋದು ಒಪಿನಿಯನ್. ಅದು ಬೆಸ್ಟ್. ಈ ಒಂದು ಮನೆ ಹೋಗ್ಲಿ ಇನ್ನೂ ಇರೋದು 1 ತಿಂಗಳು ನಂತರ, ಅಲ್ಲಿವರೆಗೂ ಯಾಕೆ ವೆಯ್ಟ್ ಮಾಡು ಅಂತ ಹೇಳ್ದು. ಇವನಿಗೆ ಓಡಾಡಲಿಕ್ಕೆ ಡೀಸೆಲ್ ಸಿಗ್ತದಲ್ಲ, ಫುಲ್ ಟ್ಯಾಂಕ್ ಮಾಡಿಸಿಕೊಟ್ರೆ. ಅದು ಯೋಚನೆ ಬರಲಿಲ್ಲ, ಈಗ ಯೋಚನೆ ಬಂತು.
ಅದು ಆಲೋಚನೆ ಇಲ್ಲ, ಅದು ದುರಾಲೋಚನೆ. ಈಗ ಇಲ್ಲೊಂದು ಪೆಟ್ರೋಲ್ ಹಾಕ್ಬೇಕಲ್ಲ, ಇದಕ್ಕೂ ನಾನೇ ಹಾಕ್ಬೇಕಾ? ಇದಾದ್ರೆ ಕಮ್ಮಿ ಕುಡಿಯುದು. ಅದು ದೊಡ್ಡ ಕಾರ್, ಅದಕ್ಕೆ ನೀನೇ ಹಾಕ್ತಿದ್ದಾನೆ. ದೊಡ್ಡ ಕಾರ್ ಆದ್ರೆ ಬಿಯರ್ ಕುಡ್ದಾಗೆ ಕುಡಿತದೆ. ಇದಾದ್ರೆ 60-90 ಹಾಟ್ ಡ್ರಿಂಕ್ಸ್ ಕುಡ್ದಾಗೆ ಕುಡಿತದೆ. 100-200 ರೂಪಾಯಿ ಆಗ್ತದೆ. 100 ರೂಪಾಯಿ 200 ರೂಪಾಯಲ್ಲಿ ಎದುರುಗಡೆಯಾ? ಈಗ ನೋಡು, ನಾನು 120 ರೂಪಾಯಿ ಒಳ್ಳೆ ಆಕ್ಟಿವ್ ಹೊಂಡ ತರ ಫೀಲ್ ಆಗ್ತಿದೆ ಮರೆ. 120. 120 ಅಷ್ಟೇ. ಸಾಕು ಅವರಿಗೆ ಹೇಳಿದ್ರೆ ದೇಶದ ಸೊತ್ತು. 120 ರೂಪಾಯಿ? 120-150 ಅಷ್ಟೇ ಹಾಕುದು ನಾನು. ಅದು ಇದರಲ್ಲಿ 500 ರೂಪಾಯಿ ಹಾಕಿದ್ರುಂಟಲ್ಲ ಈ ಕಾರಲ್ಲಿ, 500 ರೂಪಾಯಿಗೆ ನಂಗೆ ಇಡೀ ವಾರ ಓಡಾಡ್ಲಿಕ್ಕೆ ಆಗ್ತದೆ. ಅವ್ರು 140 ಅವ್ರು ತಗೋತಾರೆ. ಅಷ್ಟೇ. ಅದೇ ಬ್ರೀಸ್ ಹಾಕಾದ್ರೆ ಅಲ್ಲಿ ಹೋಗಿ ನಿಲ್ಲಿಸುವಾಗ 500, 150 ನಾ ಇತರ ಪಾಡ್ಲೆ 10 ರೂಪಾಯಿ ಜಾಸ್ತಿ ಬರ್ತದೆ. ನಾನು ಅಷ್ಟೇ ಹಾಕುದು. 140-150. ಯಾರಾದ್ರೂ ಗಾಡಿಯಲ್ಲಿ ಬಂದವರು 150 ರೂಪಾಯಿಗೆ ನಾನದವ್ರು 100 ರೂಪಾಯಿ ಪೆಟ್ರೋಲ್ ಹಾಕೋದಿಲ್ವಾ? ಹಾಕ್ತಾರೆ. ಹಾಗಾಗಿ ಅಲ್ಲಿ ನೋಡಿ, ಕ್ಯಾಮರಾ ಬೇಕಾದ್ರೆ ಅವ್ರಿಗೆ ತೋರಿಸಿ. 100 ರೂಪಾಯಿ ಪೆಟ್ರೋಲ್ ಹಾಕೋದಿಲ್ಲ ನಾನದವರು, ಹಾಕ್ತಾರೆ. ನಮಸ್ತೆ, ಆರಾಮ? ಯಾಕೆ ಹಾಕ್ತಾರೆ ಅಂತ ಹೇಳಿದರೆ, ನಾನದ ಮೇಲೆ ಅಷ್ಟು ಕಾನ್ಫಿಡೆನ್ಸ್. ಅದನ್ನು ಯಾಕೆ ಸ್ಟಾಪ್ ಮಾಡಿದ್ರು ಗೊತ್ತಿಲ್ಲ. ಈ ಕಾರಲ್ಲಿ ನಾನು 1 ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಿದ್ದೇನೆ. 25+ ಮೈಲೇಜ್, ಪವರ್ ಸ್ಟೇರಿಂಗ್, AC ಎಲ್ಲ ಇದೆ. ಬಟ್ ನಮ್ಮ ಜನಗಳಿಗೆ ಹೇಗೆ ಅಂತ ಹೇಳಿದರೆ, ಇತ್ತಲ್ಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ. ಈಗ ಈ ಗಾಡಿ ಸ್ಟಾಪ್ ಆಗೋ ಟೈಮಿಗೆ 2.5 ಲಕ್ಷ ಇತ್ತು. ಅದೇ MG ಹೆಕ್ಟರ್ನವ್ರದ್ದು ಕಾಮೆಂಟ್ ಅಂತ ಎಲೆಕ್ಟ್ರಿಕ್ ಗಾಡಿ ಬರ್ತದೆ, 12 ಲಕ್ಷ ಚಿಲ್ಲರೆ ಆಗ್ತದೆ, 8ರಿಂದ 12 ಲಕ್ಷ. ಆ ಗಾಡಿಯನ್ನು ಹುಚ್ಚು ಕಟ್ಟಿ ತಗೊಳ್ತಾರೆ. ಇದು ಟಾಟಾ ದೇಶದ ಸೊತ್ತು, ಬೇಡ ಯಾರಿಗೆ ಸಹ. ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ. ಮತ್ತು ಈ ಗಾಡಿಯಲ್ಲಿ ಉಂಟಲ್ಲ, ಇದು ನನ್ನದು ಎಕ್ಸ್ಪೀರಿಯನ್ಸ್. ನಮ್ಮದೊಂದು ಓಮಿನಿ ಉಂಟು, ಅದೊಂದು ಕಡೆ ಇದು ಒಯ್ಗೆ ಕೊಂಡೋಗ್ಬೇಕಾದ್ರೆ ಇದು ಸಿಮೆಂಟ್ ಕೊಂಡೋಗ್ಬೇಕಾದ್ರೆ 20 ಗೋಣಿ ಸಿಮೆಂಟ್ ಹಾಕಿರ್ಬೇಕಾದ್ರೆ ಹಾಳಾಯಿತು, ಸ್ಟಾರ್ಟ್ ಆಗದೆ. ಆ ಗಾಡಿಯನ್ನು 20 ಗೋಣಿ ಸಿಮೆಂಟ್ ಸಮೇತ ಲೋಡ್ ಹಾಕಿ ಈ ಗಾಡಿಯಲ್ಲಿ ಇಳಿದಿದ್ದೇನೆ. ಹೌದಾ? ಈ ಗಾಡಿಯಲ್ಲಿ, ಇದೇ ಗಾಡಿಯಲ್ಲಿ ಬರ್ತೇವೆ. ಅಷ್ಟು ಒಳ್ಳೆ ಕ್ವಾಲಿಟಿಫೈಡ್ ಗಾಡಿ. ಬಟ್ ನಮ್ಮ ಜನಗಳಿಗೆ ಎಂತ ಅಂತ ಹೇಳೋದು, ನೀನು ಸಹ ತಗೊಂಡದ್ದು ಹೊಸ್ತಲ್ಲ, ಸೆಕೆಂಡ್ ಹ್ಯಾಂಡ್. ಅಂದರೆ ನನಗೆ ಇದರದ್ದು ಉಪಯೋಗ ಅಥವಾ ಇದರ ನಾಲೆಜ್ ನನಗೆ ಬರುವಷ್ಟೊತ್ತಿಗೆ ಈ ಗಾಡಿ ಸ್ಟಾಪ್ ಆಗಿತ್ತು ಹೊಸತ್ತು. ಮತ್ತು ನಾವು ಹೊಸತು ತಗೊಳ್ಳೋ ಅಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗೆ ಸೆಕೆಂಡ್ ಹ್ಯಾಂಡ್ ತಗೊಂಡಾದ್ಮೇಲೆ ನಾನು ಸೇಲ್ ಮಾಡ್ತೀಯಾ? ಇಲ್ಲ ತಪ್ಪಿಸ ಸೇಲ್ ಮಾಡೋದಿಲ್ಲ. ಇಲ್ಲ, ಅಷ್ಟು ಕಂಫರ್ಟ್. ಇದು ಸ್ಟೇರಿಂಗ್ ನೋಡು, ಒಂದು ಕೈಲಿ ಎಷ್ಟು ಸ್ಮೂತ್ ಗೊತ್ತಾ? ಈಗ ಎಷ್ಟು ಸ್ಮೂತು. ಇಷ್ಟು ಸಣ್ಣ ಗಾಡಿಯಲ್ಲಿ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. AC ಎಂಥ ಕೂಲಿಂಗ್. AC ಪವರ್ ಸ್ಟೇರಿಂಗ್ ಇದ್ದು AC ಹಾಕಿ ಓಡಿಸಿದರೆ ಸಹ 23+ ಮೈಲೇಜ್ ಪಕ್ಕ, ಡೌಟೇ ಇಲ್ಲ. ಇದರಲ್ಲಿ 500 ರೂಪಾಯಿ ಪೆಟ್ರೋಲ್ ಹಾಕಿದರೆ ಇಡೀ ವಾರ ತಿರುಗ್ತೇನೆ ನಾನು ಇದರಲ್ಲಿ, ಇಡೀ ವಾರ. ನನಗೆ ಇದು ತುಂಬ ಇಷ್ಟದ ಗಾಡಿ. ಬ್ಲಿಂಕ್ ಆಗ್ತಾಯಿತ್ತು. ಈಗ 150 ರೂಪಾಯಿ ಪೆಟ್ರೋಲ್ ಹಾಕಿ ಸ್ಟಿಲ್ ಆಗಿದೆ. ಈ 150 ರೂಪಾಯಿ ಪೆಟ್ರೋಲ್ ಉಂಟಲ್ಲ, ಇಡೀ ದಿವಸ ಓಡಾಡ್ಬೋದು ಈ ಕಾರ್. ಬ್ಲಿಂಕ್ ಆಗ್ತಿತ್ತು. ಅದು ಬ್ಲಿಂಕ್ ಆಗೋದೇ 2 ದಿವಸ ಆಯಿತು. ಟಾಟಾ ನ್ಯಾನೋ ಟಾಟಾ ದೇಶದ ಸೊತ್ತು, ನ್ಯಾನೋ ನಮ್ಮ ಸೊತ್ತು. ಈಗ ನೋಡ ಏನಾಗುತ್ತೋ ಗೊತ್ತಿಲ್ಲ. ನಾವು ಗಾಡಿ ತಗೊಳ್ಳೋದು ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಥರನೂ ಭಯ ಆಗುತ್ತೆ. ಬಟ್ ಓಕೆ, ಓಡಾಡೋದಕ್ಕೆ ಗಾಡಿ ಬೇಕೇ ಬೇಕಲ್ಲ. ಇದು ಇನೋವಾ ಮತ್ತು ಅಥವಾ ಟೊಯೋಟೋ, ಮಾರುತಿ ಅದೆಲ್ಲ ಗಾಡಿ ರೇಟ್ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಮೈಂಟೆನೆನ್ಸ್ ಕಮ್ಮಿ. ಅಂದರೆ ಈಗ ನಂತರ ಇನೋವಾ ಎಲ್ಲ ಟೊಯೋಟೋ ಎಲ್ಲ ಕಮ್ಮಿ, ರಿಪೇರ್ ಕಮ್ಮಿ, ತುಂಬ ಕಮ್ಮಿ. ಮತ್ತು ಅದು ಇಂಜಿನ್ ಕಂಪ್ಲೇಂಟ್ ಎಲ್ಲ ತುಂಬ ರೇರ್. ಹಾಗೆ ಮೇಂಟೆನೆನ್ಸ್ ಸರಿ ಇಲ್ಲಂದರೆ ಮಾತ್ರ ಬರೋದು. ಈಗ ನಾನು ಮಾರುತಿ ಯೂಸ್ ಮಾಡೋದು ಒಂದು 10 ವರ್ಷ ಆಯಿತು. ಇಷ್ಟು ಸಮಯದಲ್ಲಿ ಅಂತ ಮೇಜರ್ ಕಂಪ್ಲೇಂಟ್ಸ್ ಏನು ಬಂದಿಲ್ಲ, ಆಕ್ಸಿಡೆಂಟ್ ಬಿಟ್ಟರೆ. ಇದು ಸಹ ಹಾಗೆ, ಟೊಯೋಟೋ ಸಹ ಹಾಗೆ. ಯಾಕಂದರೆ ಅದು 2 ಜಪಾನ್ ಕಂಪನಿ, ಈಗ ಕೊಲಾಬ್ರೇಟ್ ಬೇರೆ ಆಗಿದೆ. ಹಾಗೆ ಸ್ವಲ್ಪ ರೇಟ್ ಜಾಸ್ತಿ. ಟೊಯೋಟೋ ಮತ್ತು 35 ಕಿಲೋಮೀಟ್ರ್ ಪಕ್ಕ. ಈಗ ಇದರಲ್ಲಿ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು ಆರಾಮ್ಸೆ. ಕಂಡೀಷನ್ ಒಳ್ಳೆ ಉಂಟು. ಆದರೆ ತುಂಬ ಸ್ಪೀಡ್ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಇದು ಇಂಜಿನ್ ಹಿಂದೆ ಇರೋ ಕಾರಣ ಉಂಟಲ್ಲ, ಇದು ಗಾಳಿಗೆ ಸ್ವಲ್ಪ ಪುಷ್ ಮಾಡ್ತದೆ, ಅದು ಧೈರ್ಯ ಬರೋದಿಲ್ಲ. ಮತ್ತು ಸಡನ್ ಬ್ರೇಕಿಂಗಲ್ಲಿ ಇದು ತಾರಮಾರ ರೊಟೇಷನ್ ಆಗ್ತದೆ. ವೆಯ್ಟ್ ಇಲ್ಲ ಈ ಗಾಡಿ. ಇದೆಷ್ಟು 600 kg ಇರೋದು, 600-700 kg ಇರುವ ಗಾಡಿ ಇದು. ಸೇಫ್ಟಿ ಫೀಚರ್ಸ್ ಇಲ್ಲ ಇದರಲ್ಲಿ. ಅದು ಹಾಗೆ ಅಂತೇಳಿ ಅನಿಸ್ತದೆ ಈ ಗಾಡಿಯನ್ನು ಡಿಸ್ಕಂಟಿನ್ಯೂ ಮಾಡಿದ್ದು. ಏರ್ ಬ್ಯಾಗ್ಸ್ ಇಲ್ಲ ಎದುರು. ಹೀಗೆ ಈಗ ಓಮಿನಿ ಸಹ ಅದೇ ಕಾರಣದಿಂದ ಸ್ಟಾಪ್ ಆದ್ದು ಅಂತ ಹೇಳ್ತಾರೆ. ಸೇಫ್ಟಿ ಫೀಚರ್ಸ್ ಇಲ್ಲ ಎದುರೇ. ಸಪೋಸ್ ಏನಾದರೂ ಬಂದು ಹೊಡೆದ್ರೆ ಎದುರು ಕೂತವ್ರು ಖಾಲಿ. ಓಮಿನಿಯಲ್ಲಿ ಸಹ ಅದೇ ಕಂಡೀಷನ್ ಇತ್ತು. ಅದು ನ್ಯಾನೋ ಸಹ ಬ್ಯಾನ್ ಆಯಿತು, ಓಮಿನಿ ಸಹ ಸ್ಟಾಪ್ ಆಯಿತು. ನಮ್ಮ ಕಿಶೋರ್ ಭಾರಿ ಸೀರಿಯಸ್ ಆಗಿ ಮಾತಾಡಿದ್ದೆ ಫಸ್ಟ್ ಟೈಮ್ ಅಂತ ಲಾಕಲ್ಲಿ. ಉಪ್ಪಿನಂಗಡಿಗೆ ಬಂದ್ವಿ, ಉಪ್ಪಿನಂಗಡಿ ಹತ್ರ ಆಗ್ತಿದೆ. BMW ಆಡಿ, BMW ಎಲ್ಲ ಉಂಟಲ್ಲ ಈಗ. BMW ಈಗಿನ ಎಲೆಕ್ಟ್ರಿಕ್ ಕಾರುಗಳು 50 ಲಕ್ಷದಲ್ಲಿ ಬರ್ತದೆ.
ಅಮ್ಮ 50 ಲಕ್ಷ 50 ಲಕ್ಷ ನಿಂಗೆ ಬೇರೆ ಬ್ರ್ಯಾಂಡಲ್ಲಿ 50 ಲಕ್ಷ ಆಗ್ತದೆ ಒಳ್ಳೆ ಒಳ್ಳೆ ಕಾಸ್ಟ್ಲೆಸ್ಟ್ ಕಾರ್ಗಳಿಗೆ. ಇಂಥ ಎಷ್ಟು ಮೇಧಾವಿಯನ್ನು ಪಡೆದಿರುವ ಪೂಜೆನೇ ಒಳ್ಳೆ ಪುಣ್ಯವಂತಲು. ಹಾಗೆ ಅಂತ ಸಮಾಜ ಹೇಳ್ತದೆ. ಪೂಜೆ ಈ ವಿಡಿಯೋ ನೋಡ್ತಿದ್ದಾಳೆ, ಅವಳು ನಮ್ಮ ಲಾಗಲ್ಲಿ ಕೂಡ ಬರೋದೇ ಟೈಮ್ ಆಯಿತು. ಅವಳಿಗೆ ಪ್ರೀತಿಯಿಂದ ಏನು ಹೇಳ್ತಿ? ಪೂಜಾ ಲಾಗಲ್ಲಿ ಬಂದು ಮಾತಾಡು. ಬರ್ತಾಳೆ ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ನಿಮ್ಮ ಧನರಾಜಾಚಾರ್ಯ ಯೂಟ್ಯೂಬ್ ಚಾನಲ್ಗಳಲ್ಲಿ. ಅವಳು ಹೇಗೆ ಅಂತ ಹೇಳಿದರೆ, ಅವಳು ಒಂದು ಇಷ್ಟು ದೊಡ್ಡದಾಗಿ ಬೆಳೆದ್ರೆ ಸಹ ಅವಳ ಬುದ್ಧಿ ಮಗುವಿನಾಗೆ, ಒಂದು ಸಣ್ಣ ಮಕ್ಕಳು ಹೇಗೆ ಈಗ ಲಿಪಿ ಇದ್ದಾಳೆಲ್ಲ, ಲಿಪಿಗಾದರೂ ಹೇಳಿದರೆ ಒಂದು ಸ್ವಲ್ಪ ಗೊತ್ತಾಗ್ತದೆ. ನಿಂಗೀಗ 2 ಮಕ್ಕಳಿದ್ದಾಗೆ. 2 ಮಕ್ಕಳಿದ್ದಾಗ ಲಿಪಿ ಒಂದು ಮಗುವೆ, ಪೂಜಾ ಒಂಥರ ಮಗುವಿನಾಗೆ. ಎಂತ ಕ್ಯೂಟ್ ಮಾತು. ಪೂಜಾ ನೋಡಿ ಇದನ್ನು ನೋಡಿ ಖುಷಿ ಪಡ್ತಾಳೆ. ಹಾಗೆ ಅಂತ ನಾವು ಅನ್ಕೊಂಡಿದ್ದೇವೆ. ಕಾರು ಬಂದ ಕೂಡಲೇ ಗಾಡಿ ಬಂತು ನೋಡಿ. ನಮ್ಮದೇ ಕಾರು. ಅವರು ಯಾವುದನ್ನು ಬೇರೆ ಇವರು ನಮ್ಮ ಕಾರನ್ನು ದೂರ ಟ್ರಯಲ್ ಯಾರೆಲ್ಲ ಪಿಕಪ್ ಡ್ರಾಪ್ ಆಗ್ತದ ನೋಡಿ. ಗಾಡಿ ತಗೊಂಬಂದ್ವಿ. ಬಿಲ್ ಎಷ್ಟಾಗಿದೆ ಗೊತ್ತಾ? 7,936 ರೂಪಾಯಿ ನನ್ನ ಹತ್ರ ಕಟ್ಸಿದ. ಅದು ಎಷ್ಟಾಗಿತ್ತು ಆಗ? 8,900 ರೂಪಾಯಿ ಆಗಿತ್ತು. 1,000 ರೂಪಾಯಿ ಡಿಸ್ಕೌಂಟ್ ಮಾಡಿಸಿದೆ. ಡಿಸ್ಕೌಂಟ್ ಮಾಡಿದ ಓದ್ದು ನಂದಲ್ಲ ಮಾರಿ. ಅದು ನಾನು ಕೊಡ್ತೇನೆ ಕಂತಲ್ಲಿ. ಅದು 1 ವರ್ಷ ಬೇಕು. ಓಕೆ, ನಾನಾಗಾರೆ ಅದರಲ್ಲಿ ಹೊರಡ್ತೇನೆ. ಹೊರಡೋಣ. ಕಿಶೋರ್ನ ಗಾಡಿ ಸಿಕ್ಕಿದೆ. ಕಿಶೋರ್ ಇದು ಖುಷಿ ಏನಂದ್ರೆ ನನಗೆ ಕೊಡ್ಬೇಕಾದ್ರೆ ಎಲ್ಲೋ ಮಾಡಿ ಕೊಡ್ತಾನೆ. ಕಿಶೋರ್ ಇದು ಖುಷಿ ಆಗುದಿದ್ದು, ಗಾಡಿ ಕೊಡ್ಬೇಕಾದ್ರೆ ಎಲ್ಲೋ ಪೆಟ್ರೋಲ್ ಫುಲ್ ಖಾಲಿ ಮಾಡಿ ಕೊಡೋದು. ಓ ಸರ್ವಿಸ್, ನಿಮಗೆ ಸರ್ವಿಸ್ ಕೊಡ್ಬೇಕಾದ್ರೆ ಪೆಟ್ರೋಲ್ ತೆಗೆದು ಕೊಡ್ತಾನ ಅಂತ ಎಂಟಿ ಮಾಡಿ ಕೊಟ್ಟಿದ್ದಾರೆ. ಅಲ್ಲ, ಯಾವಾಗಲೂ ಸರ್ವಿಸ್ ಎಂಟಿ. ಹೇಳಿದಲ್ಲ, ಸರ್ವಿಸ್ ಕೂಡ ಬ್ಲಿಂಕ್ ಆಗ್ತಾ ಇರಬೇಕು. ಕಿಶೋರ್ನ ಗಾಡಿ ಜೊತೆ ನಾನು ಮನೆಗೆ ಬಂದೆ. ಇನ್ನು ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಮನೆಗೆ ಹೋಗ್ಬೇಕು. ಕಾರಿನ ವಿಷಯ ಅಂತ ಬಂದಾಗ ಪಾಪ ನನ್ನ ಫ್ರೆಂಡು ಕಿಶೋರ್ ತುಂಬ ಹೆಲ್ಪ್ ಮಾಡಿದ. ಈ ಬ್ರೀಜಾ ಕಾರ್ನ ಬೆಂಗಳೂರಿಗೆ ತೊಗೊಂಡೋಗೋದಕ್ಕೆ ನನಗೆ ಕೊಟ್ಟುಬಿಟ್ಟಿದ್ದಾನೆ. ಓಕೆ, ಇಂಥ ಟೈಮಲ್ಲಿ ಫ್ರೆಂಡ್ಸು ತುಂಬ ಹೆಲ್ಪ್ ಆಗ್ತಾರೆ ನೋಡಿ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಿಶೋರಣ್ಣ ಎಷ್ಟು ಚೊರ ಇದ್ರೆ ಸಹ ಈ ವಿಷಯದಲ್ಲೆಲ್ಲ ಗ್ರೇಟ್.